ಥ್ಯಾಂಕ್ ಯು. ಹೇಗಿದ್ದೀರಾ ಹುಬ್ಳಿ? ಸಾಕಾಗ್ತಲ್ಲ ಕೇಳಿಸ್ತಾ ಇರೋದು. ಹೇಗಿದ್ದೀರಾ ಹುಬ್ಳಿ? ಪಾಪ ನೋಡ್ರಪ್ಪ, ನಮ್ಮ ಕಿಚ್ಚ ಬ್ರೋ ಅವರ ಕನಸಿನ ಕೂಸು ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಯಾರು ನಮ್ಮ ಕಿಚ್ಚ ಬ್ರೋ? ಇವ್ರಿಗೆ ಸೋದರ ಮಾವಪ್ಪ ಅಲ್ವಾ, ಆದರೆ ತಂದೆ ಸಮಾನ. ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರ ಪ್ರತಿ ಒಂದು ಚಿತ್ರನ ನೋಡ್ಕೊಂಡು ಚಿಕ್ಕ ವಯಸ್ಸಿನ ಬೆಳೆದು 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 ಈ ಮಟ್ಟಕ್ಕೆ ಬೆಳೆದಿರುವಂತ ಈ ಕನಸಿನ ಕೂಸು ಇವರ ಚಿತ್ರ ಮುಂದಿನ ತಿಂಗಳು ಬರ್ತಾ ಇದೆ. ಅದರ ಹೆಸರೇ ಮ್ಯಾಂಗೋ ಪಚ್ಚ. ಎಲ್ಲ ಒಟ್ಟಿಗೆ ಸೇರಿ ಮ್ಯಾಂಗೋ ಪಚ್ಚ. ನೋಡಿ, ಮ್ಯಾಂಗೋ ಪಚ್ಚ ತಿನ್ಬೇಕಾದ್ರೆ ಏನ್ ಖಡಕ್ಕಾಗಿರುತ್ತೋ ಅದೇ ತರ ಸಿನಿಮಾ ಕೂಡ ಅಷ್ಟೇ ಖಡಕ್ಕಾಗಿರುತ್ತೆ. ನನ್ಗೇನೋ ನಮ್ಮ ಸಂಚಿತ ನೋಡಿದ್ರೆ ಎಲ್ಲೋ ಸ್ವ್ಯಾಗು ಸ್ವಲ್ಪ ಕಿಚ್ಚ ಬರೋ ತರ ಇಲ್ವಾ? ಆ ವಾಕು, ಆ ಅದೇ ಗತ್ತು, ಅದೇ ಧ್ವನಿ, ಅದೇ ಲುಕ್. ಹೊಡೆಸ್ಗಿ ನಮ್ಮ ಸಂಚಿತ್ಗೆ. ಸಂಚಿತ್, ವೆಲ್ಕಮ್ ವೆಲ್ಕಮ್ ಟು ಮಾರ್ಕ್ ಉತ್ಸವ. ಅಂಡ್ ಇಲ್ಲಿ ನಿಮ್ಮ ಡೆಬ್ಯೂ ನಡೆದಿದೆ. ನಿಮ್ಮ ಆಕ್ಚುಲ್ ತೆರಂಗೇಟ್ರಮ್ ಆಗ್ತಿರೋದು ಮುಂದಿನ ತಿಂಗಳು. ಆದ್ರೆ ಅದಕ್ಕೂ ಮುನ್ನ ಈ ಅದ್ಭುತವಾದ ಅಭಿಮಾನಿಗಳು ಗಂಡು ಮೆಟ್ಟಿದ ನಾಡಿನ ಹುಬ್ಬಳ್ಳಿಯ ಮಂದಿಯ ಮುಂದೆ ನಿಮ್ಮ ಡ್ಯಾನ್ಸ್ ಡೆಬ್ಯೂ ನಡೆದಿದೆ. ಈ ಒಂದು ಖುಷಿನ ಹಂಚ್ಕೊಳ್ಳಿ, ಹಾಗೂ ನಮ್ಮ ಮಾರ್ಕ್ ಉತ್ಸವದ ಬಗ್ಗೆ ನಿಮ್ಮ ಎರಡು ಮಾತು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವ್ರು ಹೇಳ್ದಂಗೆ ಇದು ನನ್ನ ಜೀವನದಲ್ಲ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ಇದು ನಿಮ್ಮ ಮುಂದೆ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ 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 ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗಾಗಿರಲಿ ಏನೇ ಆಗಿರಲಿ, ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಮಾರ್ಕ್ ಉತ್ಸವದ ಬಗ್ಗೆ, ನಮ್ಮ ಕಿಚ್ಚ ಬ್ರೋ ಬಗ್ಗೆ, ಯಾಕೆಂತಂದ್ರೆ ನೀವೇನಪ್ಪ ಇಲ್ಲಿ ನಾವು ಕಿಚ್ಚ ಬ್ರೋ ಅವ್ರನ್ನ ಒಂದು ನಿಮಿಷ ನೋಡೋಕ್ಕೆ ಎಲ್ಲ ನೋಡಿ ಎಲ್ಲ ಜನಸಾಗರ ಕಾಯ್ತಾ ಇದ್ವಿ. ನೀವು ಪ್ರತಿನಿತ್ಯ ಅವ್ರ ಜೊತೆನೇ ಇದ್ದು ಹೇಳ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಅವ್ರ ಜೊತೆ ಒಂದು ಒಡನಾಟ ಇರುತ್ತೆ. ನಮ್ಮ ಕಿಚ್ಚ ಬ್ರೋ ಬಗ್ಗೆ ಎರಡು ಮಾತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ಇದುವರೆಗೂ ನಾನು ಇದು ಹೇಳ್ತಾ ಇದ್ದೀನಿ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ನನಗೆ ಈ ಅವಕಾಶ ಸಿಗ್ತಾ ಇರೋದೇ ಅವರಿಂದ. ಸೊ ನನ್ನ ಇಡೀ ನನ್ನ ಲೈಫಲ್ಲಿ ಆಗಿರೋ ಪ್ರತಿಯೊಂದು ಅಚೀವ್ಮೆಂಟು ಐ ಓ ಇಟ್ ಟು ಓನ್ಲಿ ದೀಪ ಮಾಮ. ವಾ, ಈಗೇನು ಗೊತ್ತೇನಪ್ಪ, ಎಲ್ಲ ನಟರನ್ನೇ ಅಥವಾ ಕಲಾವಿದರನ್ನ ಬೆಳೆಸುವಂತ ತಾಕತ್ತು ನಮ್ಮ ಉತ್ತರ ಕರ್ನಾಟಕ ಮಂದಿಗಿದೆ. ಈಗ ಉತ್ತರ ಕರ್ನಾಟಕ ಮಂದಿ ಇದ್ದಾರೆ, ಸ್ಪೆಷಲಿ ಈ ನಮ್ಮ ಹೆಣ್ಮಕ್ಳಿದಾರಲ್ರಿ, ರಗಡ್ ಇದಾರ್ರಿ. ಈಗೇನ್ ಗೊತ್ತಾ, ಖಡಕ್ಕಾಗಿ ಬಂದಾರೆ. ಯಾರಾದ್ರೂ ಏನಾದ್ರು ಲೈಟ್ಸ್ ಹಾಕಿ ಅವ್ರ ಮೇಲೆ, ಎಲ್ಲ ಅಭಿಮಾನಿಗಳ ಮೇಲೆ ಲೈಟ್ಸ್ ಹಾಕಿ ಒಂಚೂರು. ಅವರು ಬೆಳಕು ಚೆಲ್ಲೋದು ನಮ್ಮ ಮೇಲೆ, ಎಲ್ಲ ಒಂದು ಲೈಟ್ಸ್ ಹಾಕಿ ಅಲ್ಲಿ ಎಲ್ಲ. ಏನಪ್ಪ, ಏನಾದ್ರೂ ನಮ್ಮ ಸಂಚಿತ್ ಅವ್ರನ್ನ ಏನಾದ್ರು ಕೇಳಲಿಕ್ಕೆ ಇಷ್ಟಪಡ್ತೀರೇನ್ರಿ? ಮದ್ವೆಗಳ್ರಪ್ಪ, ಲಗ್ನ ಮಾಡಕಲ್ರಿ, ಲಗ್ನ ಮಾಡಕ. ನೋಡಿ 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 ನೋಡ್ರಪ್ಪ, ಹತ್ರದಿಂದ ನೋಡಿ ಸಂಚಿತ್, ಇವರೇ ನಮ್ಮನ್ನ ಬೆಳೆಸೋದು. ಅರ್ಥ ಆಯ್ತಾ? ಖಂಡಿತವಾಗ್ಲು. ಸೊ ಸ್ಪೆಷಲಿ ಉತ್ತರ ಕನ್ನಡ ಹೆಣ್ಮಕ್ಳಲ್ಲೇ ಇಲ್ಲಿದಾರ. ಏನಾದ್ರು ಕೇಳಕತ್ತೀರಿ? ಮೈಕ್ ಕೊಡಿ ಅವ್ರಿಗೆ. ಏನ್ ಕೇಳ್ತಾರೆ ನೋಡುವ. ಮುಂದೆ ವೈಟ್ ಟಿ ಶರ್ಟ್ ಹಾಕೊಂಡಿರೋ ಹೆಣ್ಮಗಳು ಕೊಡಿ ಮೈಕ್ ಕೊಡಿ. ಇಲ್ಲ ಹತ್ರ ಕರ್ಕೊಂಡ್ ಬರ್ಲೇನ್ರಿ ಬಾಪ? ಅಲ್ಲಿ ಮೈಕ್ ಕೊಡಿ ಅವ್ರಿಗೆ. ಅಮ್ಮ, ಯಾ ಪಿಂಕ್ ಡ್ರೆಸ್ ಹಾಕೊಂಡಿರೋ ಹೆಣ್ಮಗಳು, ವೈಟ್ ಶರ್ಟ್ ಹಾಕೊಂಡಿರೋ ಹೆಣ್ಮಗಳು, ಯಾ. ಈಗ ನಿಮಗೆ ಒಂದು ಸ್ಪೆಷಲ್ ಎಂಟ್ರಿ ಈ ಮಾರ್ಕ್ ಉತ್ಸವದ ಅದ್ದೂರಿ ವೇದಿಕೆ ಮೇಲೆ. ಬರ್ರಿ, ಚಪ್ಪಾಳೆ ಬರ್ಲಿ. ಇಲ್ಲಿ ಯಾರು ಬರಕ್ ಇಷ್ಟಪಡ್ತೀರಾ? ಎನಿಬಡಿ ಫ್ರಮ್ ಹಿಯರ್? ಬನ್ನಿ ಇಲ್ಲಿ ಬರ್ರಿ, ಇಬ್ರು ಬನ್ನಿ. ಬರ್ರಿ ಕಮ್. ಯಾ, ಅಲ್ಲಿ ಸಾಕಿಬ್ರು, ಇಲ್ಲಿ 3 ಜನ ಬರ್ತಾ ಇದ್ದಾರೆ ನೋಡಿ. ಓಕೆ, ಬನ್ನಿ ಎಲ್ಲ ಹೆಣ್ಮಕ್ಳು. ಮಗು ಸಮೇತ ಮಗು ಜೊತೆ. ಓಕೆ, ಕಮ್ ಸಂಚಿತ್. ಈಗ ನೋಡ್ರಪ್ಪ, ಅಭಿಮಾನಿಗಳನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ವೆಲ್ಕಮ್, ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಏನಪ್ಪ ಹೆಣ್ಮಕ್ಳು ಕರೆದಿದ್ದು ಸ್ವಾಮಿ, ನಿಮ್ಮನ್ನಲ್ಲ ಸ್ವಾಮಿ. ಥ್ಯಾಂಕ್ ಯು. ಓಕೆ, ನೋಡ್ರಪ್ಪ, ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ ನಮ್ಮ ಸಂಚಿತ್ಗೆ ಆಕ್ಚುಲಿ ಒಂದು ಪ್ರೀತಿಯ ಮಾತುಗಳನ್ನ ಆಡೋದಕ್ಕೆ. ಈ ಹೀರೋ ನೋಡ್ ಅಮ್ಮ,
ತಾಯಿ ನಿಮ್ಮ ಮಗುನ ನಿಮ್ಮ ಮಗು ಸಮೇತ ಕರ್ಕೊಂಡ್ ಬಂದಿದೀಯ ಮೇಲೆ ಏನ್ ಕತೆ ಅಲ್ಲಿ ಈ ಹುಡುಗಿರೆಲ್ಲ ಪಾಪ ಏನೋ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಬಂದಿದ್ದಾರೆ ದೊಡ್ಡ ಅಭಿಮಾನಿ ರೀ ನಾವು. ಹೌದು, ಒಂದ್ ನಿಮಿಷ ಇರ್ರಿ ಮೈಕ್ ಅದು. ಹಲೋ ಹಲೋ ಬರೀವಾ ನೀವೇ ಬರ್ರಿ ಅಮ್ಮ ಈ ಕಡೆ ಬನ್ನಿ ನಿಮ್ಮ ಲೈನಲ್ಲಿ ಬನ್ನಿ ಎಲ್ಲ. ಹಾ ಸುದೀಪ್ ಸರ್ ಅಂದ್ರೆ ಬಹಳ ಇಷ್ಟ ರೀ. ನನ್ ತಿಳುವಳಿಕೆ ಬಂದಾಗಿಂದ ನಾ ಇಷ್ಟಪಟ್ಟು ಇಲ್ಲಿ ಮಠ ಇಷ್ಟಪಡತ್ತಿದ್ ಹೀರೋ ಅಂದ್ರೆ ಸುದೀಪ್ ರೀ. ಅಲ್ಲ ಅದಕ್ಕೆ ಅದ್ರ ಸಂಬಂಧ ನನ್ನ ಹಸ್ಬೆಂಡ್ ಕರ್ಕೊಂಡು ಮಗಳು ಕರ್ಕೊಂಡು ಬಂದ. ಹೌದಾ ನಿಮ್ಮ ಮಗುಗೂ ಇಷ್ಟ ಕಿಚ್ಚ ಬ್ರೋ ಅಂದ್ರೆ ಹೌದು, ಏನ್ ಹೇಳ್ತೀಯಮ್ಮ? ಸುದೀಪ್ ಸರ್ ಅಂತ ಹೇಳು, ಐ ಲವ್ ಯು ಸುದೀಪ್ ಸರ್ ಅಂತ ಹೇಳು. ಕಿಚ್ಚ ಕಿಚ್ಚ ಅಂತ ಕಿಚ್ಚ ಐ ಲವ್ ಯು ಕಿಚ್ಚ ಅನ್ನು ಹೇಳ ಮಮ್ಮಿ. I love you. ಹೇಳಮ್ಮ. ನಾನು ಕರೆದಿದ್ದೇನಕ್ಕೆ ನಿಮ್ಮನ್ನ? ನೀವು ಸಿಕ್ಕಿದೆ ಚಾನ್ಸ್ ಅನ್ಕೊಂಡು ಸಿಕ್ಕಿದೆ ಚಾನ್ಸ್ ಅದ ಅಲ್ಲ, ಸಿಕ್ಕಿದೆ ಚಾನ್ಸ್. ನಾನು ಕರೆದಿದ್ದು ಬರೀ 5 ಜನನ, 50 ಜನ ಬಂದ್ಬಿಟ್ಟಿದ್ದೀರಾ. ಸರಿ ಬಾಮ್ಮ, ಈಗ ನಮ್ಮ ಸಂಚಿತ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ವರ್ಣನೆ ಮಾಡಿ. ಪಾಪ ಮುಂದೆ ಪಾಪ ಯಾ ದಯವಿಟ್ಟು ನನ್ನ ಬಗ್ಗೆ ಫಸ್ಟ್ ಮಾತಾಡಿ. ನಾವು ಅವ್ರಿಗೆ ಏನು ವರ್ಣನೆ ಮಾಡಲ್ಲ. ಹಾ. ಉತ್ತರ ಕರ್ನಾಟಕದವ್ರಿಗೂ ಮೂವಿ ಒಳಗ್ ಚಾನ್ಸ್ ಕೊಡ್ಬೇಕಂತ ಕೇಳ್ಕೊತೀವಿ. ಹೌದಾ? ಇಲ್ಲಮ್ಮ, ಈ ಮ್ಯಾಂಗೋ ಪಚ್ಚ ಅಂತ ಒಂದು ಮೂವಿ ಬರ್ತಾ ಇದೆ. ಹಾ, ಇದು ನಮ್ಮ ಸಂಚಿತ್ ಅವರ ಡೆಬ್ಯೂ ಆಗತ್ತೆ. ಏನು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಿ. ಥ್ಯಾಂಕ್ ಯು. ಕಡಕ್ ರೊಟ್ಟಿ ಇದ್ದಂಗಿದ್ದೀರಿ. ಹಾ, ಸ್ವೀಟ್ ಆಗು ಇದ್ದೀರಿ. ಹಂಗೆ ನಮ್ಮಂತ ಕಲಾವಿದ್ರಿಗೂ ನಿಮ್ದ್ರೊಳಗೆ ಚಾನ್ಸ್ ಕೊಟ್ರೆ ಇನ್ನೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ನಾನು ಮೋಸ್ಟ್ಲಿ ಬೆಂಗಳೂರು ಬಿಟ್ಟು ಇಲ್ಲಿ ಹುಬ್ಳಿಗೆ ಬರ್ತೀನಿ. ಬಂದ್ಬಿಡಿ ಸಂಚಿತ್. ಐ ಟೆಲ್ ಯು ಬೆಸ್ಟ್ ಪ್ಲೇಸ್ ಅಪ್ಪ. ಯಾಕೆಂದ್ರೆ ಕಳೆದ 5 ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ, ಅರ್ಥ ಆಯ್ತಾ? ಸಂಗೊಳ್ಳಿಯಲ್ಲಿ ಶೂಟಿಂಗ್ ಮಾಡಕತ್ತೀನಿ. ಅಂಡ್ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಪ್ಪ, ನೀವ್ ಹೇಳಿದ್ರಲ್ಲ ಬರೀ ಕಡಕ್ ರೊಟ್ಟಿ ಮಾತ್ರ ಅಲ್ಲ, ಜುಂಕ ರೊಟ್ಟಿ ಮೇಲಿರೋ ಬೆಂಡಿ ತರ ಇದೆ. ಅಷ್ಟೇ ಅಲ್ಲ, ಜುಂಕ ತರ ಇದಾರ್ರಿ ಅಲ್ವಾ? ಒಂಚೂರು ಸ್ವೀಟ್ ಇರುತ್ತೆ, ಒಂಚೂರು ಖಾರನೂ ಇರುತ್ತೆ. ಎಲ್ಲದಕ್ಕಿಂತ ನೀವು ಸ್ವೀಟ್ ಆಗಿದ್ದೀರಿ. ನೀವೆಲ್ಲಿ ಬಂದಿದ್ದು ನನ್ನ ಬಗ್ಗೆ ಮಾತಾಡೋದಕ್ಕೆ? ಇಲ್ಲ ಸರ್, ನೀವು ಅದಕ್ಕಿಂತ ಡಬಲ್ ಆಗಿದ್ದೀರಿ. ಸಂಬಂಧ ಇಲ್ಲ, ನನ್ನ ಮದುವೆ ಆಗಿದೆ. ಈಗ ಏನಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಸಂಚಿತ್ ಅವ್ರ ಬಗ್ಗೆ? ಏನಮ್ಮ ಬನ್ನಿ, ಕಿಚ್ಚ ಬ್ರೋ ಅಂದ್ರೆ ಶಿಷ್ಟ ಅಂತ ಹೇಳಿದಿರ್ತಾನೆ. ಈಗ ಅವ್ರ ಕನಸಿನ ಕೂಸು, ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ನ ಸೆಕೆಂಡ್ ಕಿಚ್ಚ ಬಾಸ್ ಸರ್. ಓ ಥ್ಯಾಂಕ್ ಯು ಪ್ಲೀಸ್, ಒಂದೇ ಸಲ ಡಾನ್ಸ್ ಮಾಡೋದು. ಇರಮ್ಮ ಸಂಚಿತ್ ಇರೋ. ಅಲ್ಲ ಏನ್ ಗೊತ್ತಾ, ನಿಮ್ಗೊಂದು ಪರೀಕ್ಷೆ. ಯಾರು ಚಂದ ಮಾತಾಡ್ತಿರೋ ಅವ್ರ ಬಗ್ಗೆ ಒಂದು ವರ್ಣನೆ ಮಾಡಬೇಕು. 2 ಸಾಲ ಕವನ ಹೇಳ್ಬೇಕು. ಅವ್ರಿಗೆ ಓಕೆ ಅಂದ್ರೆ ಅವರೊಟ್ಟಿಗೆ ಡಾನ್ಸ್ ಮಾಡುವಂತ ಅವಕಾಶ ಕಲ್ಪಿಸ್ಕೊಡ್ತೀವಿ. ಓಕೆನಾ? ರೆಡಿಯಾ? ಓ ಮೇಡಮ್, ಚೆನ್ನಾಗಿ ಹೇಳಿರೋರು ಅಕ್ಕುಲ್ ಜೊತೆ ಡಾನ್ಸ್. ತಮಗೂ ಲಗ್ನ ಆದಂಗಿದೆ. ಸರ್ ನೀವು ನೋಡಕ್ಕ ಕಡಕ್ ರೊಟ್ಟಿ ಪುಂಡಿ ಪಲ್ಯ ಆಗತ್ತೆ ಅದಿರಿ. ಅದೇ ರೀತಿ ನಿಮ್ಮ ಮೂವಿ ಕೂಡ ಏನಾಗ್ಲಿ ಅಂದ್ರ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಏನಾಗ್ಬೇಕಂದ್ರ ನಿಮ್ಮ ಮೂವಿ ಫುಲ್ ಹಿಟ್ ಆಗ್ಲಿ. ಸೂಪರ್. ನೆಕ್ಸ್ಟ್ ಏನಮ್ಮ ಏನ್ ಹೇಳ್ತೀರಿ? ಬರೀವಾ ನೀವು ಬನ್ನಿ. ನೀವು ಡ್ಯಾನ್ಸ್ ಮಾಡ್ತೀರಿ, ಬಟ್ ಮಾತಾಡಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡಂಗಿಲ್ರಿ. ನೀವು ಮಾತನಾಡ್ಬೇಕು, ಆಮೇಲೆ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ನನಗೆ ಫಸ್ಟು ಅವ್ರ ಮಾವ ಇಷ್ಟ. ಗೊತ್ತಿದೆ ವಿಷಯ. ಆಮೇಲೆ ಅಳಿಯ ಇಷ್ಟ ಇಲ್ಲ, ಅಳಿಯ ಅಂದ್ರೆ ನನಗೆ ತಮ್ಮನ ತರ ಅವರು. ಓ ಇಷ್ಟ. ಬೇಕಿತ್ತ ಇದು? ವೆರಿ ನೈಸ್. ಬೇಕಿತ್ತ ಇದು? ಓಕೆ, ಇದು ಬೇಡ ಹಂಗಾದ್ರೆ ಕುಡಿ ಕುಡಿ. ಅವ್ರು ಮಾತಾಡ್ತಾರೆ. ಮಾವ ಅಂದ್ರೆ ನಮ್ಮ ಅಮ್ಮನ್ಗೆ ಇಷ್ಟ, ಅವ್ರ ಅಳಿಯ ಅಂದ್ರೆ ನನಗಿಷ್ಟ. ಓ ಆಗ್ಬೋದು. ನೀವೇನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವ್ರು ಬರ್ತಾನೆ ನೀವು ಹೇಳಿದ್ರಿ, ಅಂದ್ರೆ ಕಿಚ್ಚ ಸುದೀಪ್ ಅವರ ಕನಸಿನ ಕೂಸು ಅಂತ ಹೇಳಿದ್ರಿ. ಅವರು ನಮ್ಗಿಷ್ಟ, ಇವರು ನಮ್ಗಿಷ್ಟ. ಅಂದ್ರೆ ಅವ್ರಿಗಿಂತ ನಮ್ಗೆ ಎಲ್ಲೆಲ್ಲಿಂದ ಬೆಂಕಿ ಬರುತ್ತಲ್ರು. ಈಗ ಏನ್ ಗೊತ್ತಾ, ಈಗ ನೀವೆಲ್ಲ ವೇದಿಕೆ ಮೇಲೆ ಬಂದಿದ್ದೀರಾ, ಪ್ರೀತಿ ತುಂಬಿಸಕ್ ಬಂದಿದ್ದೀರಾ. ಅದೇ ತರ ತುಂಬಾ ಪ್ರೀತಿಯಿಂದ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಸಂಚಿತ್ ಸಂಜೀವ್ ಅವರು, ಮ್ಯಾಂಗೋ ಪಚ್ಚ ಅಂತ. ಅದು ಮುಂದಿನ ತಿಂಗಳೇ ರಿಲೀಸ್ ಆಗ್ತಿದೆ. ಆ ರಿಲೀಸ್ ಡೇಟ್ ಏನಾದ್ರು ಹೇಳಿದ್ರೆ ಹಿಂದ್ಗಡೆ ಒಂದು ಟೀಸರ್ ಬಂದ್ಬಿಡುತ್ತೆ. ಟೀಸರ್ ಪ್ಲೇ ಮಾಡ್ತೀರಾ ಇಲ್ಲಿ? ಯಾ ಖಂಡಿತವಾಗ್ಲೂ. ಯಾ ಓಕೆ. ಇದೇ January 15ಗೆ ನಮ್ಮ ಸಿನಿಮಾ ಮ್ಯಾಂಗೋ ಪಚ್ಚ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸ್ಪೆಷಲ್ ಆಗಿ ಒಂದು ಕೆಲಸ ಮಾಡೋಣ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಬಾಯಿಂದಲೇ ಈ ಒಂದು ಲಾಂಚ್ ಮಾಡ್ಬಿಡವ. ಏನು ಆದ್ರೆ ಏನ್ ಗೊತ್ತಾ, ಅದಕ್ಕಿಂತ ಮುಂಚೆ ನೀವು ಸಖತ್ ಡಾನ್ಸ್ ಮಾಡಬೇಕು. ಆಮೇಲೆ ಇವ್ರ ಜೊತೆ
ಫಸ್ಟ್ ನಿಮ್ ಜೊತೆ ಲಾಸ್ಟ್ ರೆಡಿ ಗೈಸ್, ಹೀಸ್ ಆಲ್ ಯೋರ್ಸ್. ಬಾಯ್ ಮ್ಯೂಸಿಕ್. ನಾನೇನು ಹೌದಾ? ಯಪ್ಪ, ಓಕೆ ಕಮ್. ಯಾ ರೆಡಿ, ಫಾಲೋ ಮೈ ಸ್ಟೆಪ್. ಓಕೆ ರೆಡಿ, ಮ್ಯೂಸಿಕ್. ಅದೇ ದಾದಾ ಯಾರು ಗೊತ್ತು? ಕಮ್. ಈಗ ಈ ನಮ್ಮ ಮಾರ್ಕ್ ಉತ್ಸವದಲ್ಲಿ ಎಲ್ಲ ಹೆಣ್ಮಕ್ಳು ನಮ್ಮ ಸಂಚಿತ್ಗೆ ಒಂದು ಬೆಸ್ಟ್ ವಿಶಸ್ ಕೊಡೋದಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ. ಮ್ಯಾಂಗೋ ಪಚ್ಚ ಟೀಸರ್ ನೋಡೋಕೆ ಮುನ್ನ ಒಂದು ಕರೆಕ್ಟ್ ನಾಚಿಕೆ ಸ್ವಭಾವ ಜಾಸ್ತಿ. ಈಗ ಇದೇ ಖುಷಿಯಲ್ಲಿ ನೀವೆಲ್ಲ ಒಟ್ಟಿಗೆ ಮೈಕಲ್ಲಿ ಮ್ಯಾಂಗೋ ಪಚ್ಚ ಟೀಸರ್ ರಿಲೀಸ್ ಅನ್ನಿ. ಹಿಂದ್ಗಡೆ ಅದ್ದೂರಿ ವೇದಿಕೆಯಲ್ಲಿ ಮ್ಯಾಂಗೋ ಪಚ್ಚ ಟೀಸರ್ ಬರುತ್ತೆ. ಎಲ್ಲ ಹಿಂದ್ಗಡೆ ಬನ್ನಿ. ರೆಡಿ, ಎಲ್ಲ ಒಟ್ಟಿಗೆ ಬನ್ನಿ. ಎಲ್ಲ ಆಲ್ ದ ಪ್ರಿಟಿ ಗರ್ಲ್ಸ್ ಬನ್ನಿ. ಇಲ್ಲಿ ಬಾಪ, ಇಲ್ಲಿ ಬಾ, ಕಮ್ಮಿ. ಓಕೆ ರೆಡಿ ಗೈಸ್. ಅಪ್ಪ ನೀನೇಪ್ಪ ಮುಂದೆ ಇರಬೇಕು. ನಂತರನೇ ನಾಚಿಕೆ ಜಾಸ್ತಿ. ನಿಮಗೆ ನೋಡ್ರಪ್ಪ, ಮ್ಯಾಂಗೋ ಪಚ್ಚ ಜನವರಿ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಸಂಚಿತ್ ಅವರ ಮೊದಲ ಚಿತ್ರ. ಸುಪ್ರಿಯಾನ್ ಬಿ ಪ್ರೊಡಕ್ಷನ್ಸ್ ಈ ಬ್ಯಾನರ್ ಅಲ್ಲಿ ನಡೀತಿರುವಂತ ಕೇರ್ಫುಲ್ ಕಂಡ್ರು. ನೋಡ್ರಪ್ಪ, ಇಲ್ಲಿ ಉತ್ತರ ಕರ್ನಾಟಕ ಮಂದಿ ಚಪ್ಪಾಳೆ ಹೊಡೆದ್ರೆ ಹೀರೋನ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಎಲ್ರು ಕೈ ಮೇಲೆ ಚಪ್ಪಾಳೆ ಹೊಡಿರಲ್ಲ. ಈ ಅದ್ಭುತ ಪ್ರತಿಭೆಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳ್ತಾ, ಈ ಮಾರ್ಕ್ ಉತ್ಸವದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಮ್ಯಾಂಗೋ ಪಚ್ಚ ನಮ್ಮ ಸಂಚಿತ್ ಸಂಜೀವ್ ಅವರ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ. 1 2 3 ಪಚ್ಚ. ಮ್ಯಾಂಗೋ ಪಚ್ಚ ಟೀಸರಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಗೈಸ್. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಿಚ್ಚ ಬ್ರೋ ಅವರ ಕನಸಿನ ಕೂಸು ನಮ್ಮ ಸಂಚಿತ್ ಅವ್ರ ಮೇಲೆ ಖಂಡಿತ ಇರಬೇಕು ಅಂತ ಹೇಳ್ತಾ, ಈ ಒಂದು ಟೀಸರ್ಗೆ ನಮ್ಮ ಕಡೆಯಿಂದ ಹರೀಶ್ ಮಜ್ಗಿ ಅಂತ ಹೇಳ್ತಾ ಲಾಂಚ್ ಮಾಡುವ. ಪ್ಲೇ. ರೆಡಿ ಗೈಸ್, ಈಗ ನಿಮ್ಮ ಮುಂದೆ ಬರ್ತಾ ಇದೆ. ತಡ ಮಾಡದೆ ಮ್ಯಾಂಗೋ ಪಚ್ಚ ಟೀಸರ್ನ ಮಾರ್ಕ್ ಉತ್ಸವದ ವೇದಿಕೆ ಮೇಲೆ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಎಲ್ಲ ನಮ್ಮ ಉತ್ತರ ಕನ್ನಡದ ಹೆಣ್ಮಕ್ಳಿಂದಲೇ ಈ ಒಂದು ಟೀಸರ್ ಲಾಂಚ್ ಆಗ್ತಿದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಮ್ಯಾಂಗೋ ಪಚ್ಚ. ಪ್ಲೇ. ಜನವರಿ 15ನೇ ತಾರೀಕು ಬರ್ತಿದೆ. ಆಲ್ ದ ಬೆಸ್ಟ್ ಮ್ಯಾಂಗೋ ಪಚ್ಚ. ಥ್ಯಾಂಕ್ ಯು ಸೋ ಮಚ್. ಜೋರ್ ಚಪ್ಪಾಳೆ ಬರಲಿ ಈ ಎಲ್ಲ ಮುದ್ದಾದ ಹೆಣ್ಮಕ್ಳಿಗೆ ಫಾರ್ ಲಾಂಚಿಂಗ್ ದ ಟೀಸರ್. ಒಳ್ಳೇದಾಗ್ಲಿ ಮಾ. ಗಾಡ್ ಬ್ಲೆಸ್ ಯು ಗೈಸ್. ವೆರಿ ಗುಡ್. ಏನು 15ನೇ ತಾರೀಕು ಫಸ್ಟ್ 25ನೇ ತಾರೀಕು ಹೋಗಿ ಸಿನಿಮಾ ನೋಡಬೇಕು, ಆಮೇಲೆ 15ನೇ ತಾರೀಕು. ಓಕೆ, ಫಸ್ಟ್ ಶೋ. ಥ್ಯಾಂಕ್ ಯು. ಬನ್ನಿ. ಕಿಚ್ಚಬ್ರ ಬರ್ತಾ ಇದ್ದಾರೆ ಹಿಂದ್ಗಡೆ. ಬೇಗ ಬನ್ನಿ. ಸೊ ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಸಂಜೀವ್. ಜನವರಿ 15ನೇ ತಾರೀಕು ಬರ್ತಾ ಇದೆ. ಇದು ನೋಡೋಕೆ ಆಕ್ಚುಲಿ 2 ಕಣ್ಣು ಸಾಕಾಗಲ್ಲ. ಇನ್ನೊಂದು 10 ನಿಮಿಷ ಅಷ್ಟೇ. ದೀಪಮ್ಮ ಬರ್ತಾವ್ರು ಸ್ಟೇಜ್ಗೆ. ಒಂದ್ಸತಿ ಕಿರ್ಚ್ಬಿಡ್ತೀರಾ?
ಒಂದ್ಸತಿ ಕಿಚ್ಚ ಅಂತ ಕಿರ್ಚ್ಬಿಡಿ. ಕಿಚ್ಚ 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 ಮ್ಯಾಂಗೋ ಪಚ್ಚ ಕಿಚ್ಚ ಕಿಚ್ಚ. ಥ್ಯಾಂಕ್ ಯು. ಹುಬ್ಬಳ್ಳಿ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. All the best, Sanchit. All the best. God bless you, darling. We're all waiting for December 25th ಹಾಗೂ January 15ನೇ ತಾರೀಕು ಡಬಲ್ ಧಮಾಕಾ. God bless you. All the best. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ಸಂಚಿತ್ ಸಂಜೀವ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.